17 ನಡೆಯೋದು. ಪಟ್ಟಣ ಪಂಚಾಯತಿ 17ನೇ ತಾರೀಕು. ಇನ್ನು ಎಷ್ಟು ದಿವಸ ಐತೆ? ಇನ್ನೊಂದು 18-19 ದಿವಸ ಐತೆ. ಇಲ್ಲಿ ರಾಜ ನಮ್ಮನೆ ಆಗೋದು ಇವಾಗ ಪಟ್ಟಣ ಪಂಚಾಯತಿ ಬೋರ್ಗಳವಲ್ಲ, ಬೋರ್ಗಳೆಲ್ಲ ನಿಮ್ಮ ಕಂಟ್ರೋಲ್ಗೆ ಬರೋದಿಲ್ಲ. 15 ದಿವಸ ಆದರೆ 15 ದಿವಸದ ಗಂಟ ಅವ್ರ ಯಜಮಾನ್ರು ಎಲೆಕ್ಷನ್ ಆದ ಗಂಟ 15 ದಿನ ಆದ್ಮೇಲೆ ಪಟ್ಟಣ ಪಂಚಾಯತಿ ನಂಬಿಕೆ ಬರ್ತೈತೆ. ನಿಮ್ಮೂರಾಗಿರೋ ಸರ್ಕಾರಿ ಬೋರ್ವೆಲ್ಗಳು ಇಲ್ಲಿ ಯಾರು ಕಾರ್ಪೊರೇಟರ್ ಆಗ್ತಾರೆ, ಯಾರು ಕೌನ್ಸಿಲರ್ ಆಗ್ತಾರೆ, ಆತ್ಮ ಕಂಟ್ರೋಲ್ ಬಂದಿದೆ. ನೀವು ಈ 15 ದಿವಸ ನಿಮ್ಮ ಸ್ವಂತ ಬೋರಲ್ಲಿ ನೀರು ಉಪಯೋಗಿಸ್ಕೊಳ್ಳಿ, ನಿಮ್ಮ ಸ್ವಂತ ಜನರೇಟರ್ ಕರೆಂಟ್ ಉಪಯೋಗಿಸ್ಕೊಳ್ಳಿ. ಆಮೇಲೆ ಕರೆಂಟು ನಮ್ದೇ, ನೀರು ನಮ್ದೇ, ಗ್ರಾಮ ನಮ್ದೇ, ಪಟ್ಟಣ ಪಂಚಾಯತಿ ನಮ್ದೇ. ನೀವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 25-30 ತೋಟ ಹೋಗ್ಬೋದು ಅಂತ ಕಾಣಿಸ್ತಾ ಐತೆ. ಅದನ್ನು ರೆಡಿ ಮಾಡಕ್ ಹೋದೆ ನಾನು. ನಮ್ಗೆ ಚೆನ್ನಾಗಿ ಜನ ಅವ್ರು ಮುಟ್ಟಕ್ ಹೋಗ್ಬೇಡ, ಅವ್ರು ಬರೋದ್ ಬೇಡ ಅಂದ್ಬಿಟ್ರು, ತರ್ಸ್ಬಿಟ್ಟಿದ್ದೆ. ಅವ್ರು ಬಂದ್ರೆ ನಮ್ಗೆ ತೊಂದರೆ ಆದಿತ್ತು ಅಂದ್ರೆ ನಾನು ಬಿಟ್ಬಿಟ್ಟೆ. ಯಾಕಂದ್ರೆ ಇಷ್ಟು ಇರ್ಲಿ, ಒಂದು 30 ತೋಟ ಇರ್ಲಿ, ಜಿದ್ದಾಜಿತ್ ಬರಲ್ಲ. ಅದಕ್ಕೋಸ್ಕರ ಅವ್ರು 30-40 ತೋಟ ಹಂಗೆ ಇರ್ಲಿ. ನಾವು ಕ್ಯಾಲ್ನೂರ್ ಕ್ಲಾಸಲ್ಲೂ ಕೂಡ ಚೆನ್ನಾಗೈತೆ. ಅಲ್ಪಸಂಖ್ಯಾತರು ಕೂಡ ನಮ್ಗೆ ಒಲವು ತೋರಿಸೋರು. ಅಲ್ಲಿ ವೆಂಕಟೇಶ್ ಹಣ್ಣು ಒಳ್ಳೆ ಕೆಲಸ ಮಾಡ್ತಾವನೆ, ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಎರಡೂ ಕಡೆ ಚೆನ್ನಾಗೈತೆ. ನಮ್ಮ 17 ವಾರ್ಡಲ್ಲಿ ಹೈಯೆಸ್ಟ್ ಲೀಡಿಂಗ್ನಲ್ಲಿ ಕೆಲವು ವಾರ್ಡು ಇದೇನೆ, ಸುಳ್ದೇನಹಳ್ಳಿಲಿ. ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು, ಇವರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 25 ಕೋಟಿ ತಂದು ನಾನು ಮಡವಾಳ ಗೇಟಿಂದ ಹಿಡಿದು ಸುಲ್ತಾನಹಳ್ಳಿ ಮಂಚನಹಳ್ಳಿ ಗಂಟ 30 ಲಕ್ಷ ಹಾಕಿದ್ದೆ. ಎಲ್ಲರಿಗೂ ಗೊತ್ತೈತೆ. ಮಣ್ಣು ಕೆಲಸನ ಶುರು ಮಾಡಿದ್ರು, ಎಲೆಕ್ಷನ್ ಬಂತು, ನಿಂತಾಯ್ತು. ಆ ದುಡ್ಡನ್ನ ಇವರು MLA ಇವ್ರು ಎತ್ಕೊಂಡೋಗಿ ಬೇರೆ ಕಡೆ ಹಾಕೊಂಡ್ರು. ಇಲ್ಲಿ ಹಾಕಿದ ದುಡ್ಡನ್ನ ಎತ್ತಿ ಬೇರೆ ಕಡೆ ಹಾಕಿದ್ರು. ಇವಾಗ ಇದು ಈ ರೋಡ್ ಪೂಜೆ ಮಾಡೋರಲ್ಲ, ನಾನು ಇಲ್ಲೆಲ್ಲ ಮಧ್ಯಮದವ್ರು ಅವರಲ್ಲ, ನಾವು ನೀವೆಲ್ಲ ಸೇರ್ಕೊಂಡು ನಾಳೆ ಎಲೆಕ್ಷನ್ ನಡೀತೈತಲ್ಲ, ಇನ್ನು ಕೋಡ್ ಆಫ್ ಕಾಂಡಕ್ಟ್ ಅಲ್ಲ, ನಾವ್ಯಾರು ಅಡ್ಡಪಡಿಸಲ್ಲ. ಇವರು ತಾರ ಹಾಕ್ಸ್ಕೊಡ್ಬೇಕು. ಈ ಜನಕ್ಕೆ ಕಣ್ಣೊರ್ಸುವಂತ ಕೆಲಸ ಮಾಡೋರು. ಇವತ್ತು ಟೆಂಡರ್ ಆಗೈತೆ, ಹೆಂಗ್ ಮಾಡಕ್ ಆಗ್ತದೆ? ಮಾಡಕ್ ಆಗಲ್ಲ ಅವರು. ಇಲ್ಲ, ಸುಮ್ಮನೆ ಗುರ್ತು ಮಾಡಕ್ ಟೆಂಡರ್ ಆಗೈತೆ, ವರ್ಕ್ ಆರ್ಡರ್ ಆಗೈತೆ, ಸರ್ಕಾರದ ದುಡ್ಡಿಲ್ಲ ಅಂತೇಳಿ 6 ತಿಂಗಳಿಂದ ಮಾಡಿಲ್ಲ. ಇವಾಗ ಯಾರು 20 ಲಕ್ಷ 50 ಲಕ್ಷ ದುಡ್ಡಿಲ್ದಿರ ಹಾಕಲ್ಲ. ಸನ್ಮಾನ್ಯ ಕಾಂಗ್ರೆಸ್ ಮುಖಂಡರಲ್ಲಿ ಮನವಿ ಮಾಡ್ತೀವಿ, ನಾವು ಮಡಿವಾಳದವರು, ಸುಳ್ದೇನಹಳ್ಳಿಯವರು, ಮಂಚನಹಳ್ಳಿಯವರು ನಾವೇ ಕಾವಲಿರ್ತೀವಿ, ನಿಮ್ಗೆ ಯಾರು ಅಡ್ಡಿಪಡಿಸಲ್ಲ. ದಯವಿಟ್ಟು ಕೆಲಸ ಮಾಡಿ. ರೋಡ್ ಆಗ್ಲಿ, ಜನ ಯಾರು ಕೋಟ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ. ರೋಡ್ ಆಗ್ಲಿ. ನೀವು ರೋಡ್ ಹಾಕಿದ್ರೆ ನಿಮ್ಗೆ ಇನ್ನೊಂದು 10 ತೋಟ ಹೆಚ್ಚಿಗೆ ಬಿಡ್ಬೋದು. ನಾನು ಕೈ ಮುಗ್ದವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ಅವ್ರದ್ದು ಏನು ಇವತ್ತು ಪೂಜೆ ಮಾಡಿದ್ರಲ್ಲ MLA ಅವ್ರು ಬಂದು, ಅದು ನಿಮ್ಗೆ ಕಣ್ಣೊರ್ಸುವಂತ ಕೆಲಸ. ಅವ್ರು ನೋಡೇ ಇಲ್ಲ ಈ ಊರಾಗ, ಯಾರು ನೋಡಿಲ್ಲ. ಅಂದ್ರೆ ಜಿಲ್ಲಾ ಪಂಚಾಯತಿ ಗ್ರಾಂಟು, ನಾನು ಇಂಜಿನಿಯರ್ ಮಾತಾಡಿದ್ದೀನಿ, 6 ತಿಂಗಳ ಮುಂಚೆನೆ ಗ್ರಾಂಟು ಬಂದೈತೆ, ಟೆಂಡರ್ ಆಗೈತಿ. ರೋಡು ಯಾರು ಕೂಡ ಮಾಡಕ್ ಬರ್ತಾ ಇಲ್ಲ, ಯಾಕಂದ್ರೆ ದುಡ್ಡಿಲ್ಲ. ಗ್ರಾಂಟ್ ಯಾರು ಮಾಡ್ತಾ ಇಲ್ಲ. ಈ ವೆಂಕಟೇಶ್ ಹಣ್ಣು ನಿಮ್ಗೆ ದಮ್ಮು ತಾಕತ್ತಿದ್ರೆ ನಾನು ಹಳ್ಳಿಗಳ ಮುಚ್ಚಿಗೆ ಅಂದ, ಅದಕ್ಕೆ ಬಂದು ಅದು ನಾನು ಹೇಳೋದೇನಂದ್ರೆ, ಸಂಪೂರ್ಣವಾಗಿ ನಾನು, ನಮ್ಮ ಶ್ರೀನಾಥ್, ನಾವೆಲ್ಲ ಬಂದು ನಾವು ನಿಂತು ಮಾಡಿಸ್ತೀವಿ. ಅವರು ಧಾರವಾಡ ಹಾಕ್ಸಿಲ್ಲ, ಯಾರು ಅಡ್ಡಿಪಡಿಸಲ್ಲ, ನಾವ್ಯಾರು ಅರ್ಜಿ ಕೊಡಲ್ಲ. ಚುನಾವಣಾ ಆಯೋಗ ನಾವ್ಯಾರು ಅರ್ಜಿ ಕೊಡಲ್ಲ, ನಾವೇ ಕಾವಲು ಕಾಯೋದು. ನೀವು ಮಾಡಿಲ್ಲ ಅಂದ್ರೆ ನಿಮ್ಮನ್ನೇನನ್ಬೇಕು? ಇವ್ರು ಕಾಂಗ್ರೆಸ್ನವ್ರು ಬಂದು ಪೂಜೆ ಮಾಡಿ ಎಲೆಕ್ಷನ್ ಆಗಸ್ಟ್ ಒಳಗೆ ಮಾಡಿಲ್ಲ ಅಂದ್ರೆ ಇವ್ರನ್ನೇನ್ ಮಾಡ್ಬೇಕು? ಇವ್ರನ್ನೇನ್ ಅನ್ಬೇಕು? ಅದರಿಂದ ಜನನೇ ತೀರ್ಮಾನ ತಗೊಂಡ್ಲಿ. ಜನ ತೀರ್ಮಾನ ತಗೊಂತಾರೆ ಏನ್ ಮಾಡ್ಬೇಕು ಅಂತ. ಸುಳ್ಳುಗಳು ಹೇಳೋದು, ಪೂಜೆಗಳು ಮಾಡೋದು. ಕೆಲವು ಮಂದಿ ರೋಡು ಪೂಜೆ ಮಾಡಿ ವರ್ಷ ಆಯ್ತು, ಇವಾಗ ತಾರಾಕಿಲ್ಲ. ಅದು ಅವ್ರಿಗೆ ಒಳ್ಳೇದಾಗ್ತದೆ, ಅವ್ರಿಗೆ ಒಳ್ಳೇದು. ಇವಾಗ ಹೆಚ್ಚು ಕಮ್ಮಿ 100 ಕೋಟಿ ರೂಪಾಯಿ ಪೂಜೆ ಮಾಡೋರೆ, ಎಲ್ಲಿ ಕೆಲಸಗಳಾಗಿಲ್ಲ.
ಅದರಿಂದ ದಯವಿಟ್ಟು ತಾವು ಯಾರು ಕೂಡ ಯಾಮಾರಕ್ಕೆ ಹೋಗಬೇಡಿ. ಅದು ಬೇರೆ ಕಡೆ ಹಾಕೊಂಡು ಬಿಡಪ್ಪ, ಎಲ್ಲೆಲ್ಲ ಹಾಕವ್ರು ತನಿಖೆ ಮಾಡೋಣ ಅಂತ. ತಾವೆಲ್ಲ ಕೂಡ ಸಿ ಎಸ್ ವೆಂಕಟೇಶ್ ಅವ್ರಿಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು.